ಅಳ್ತಿದ್ಯಾ ಲಕ್ಷ್ಮಿ? ಕಾಲೇಜ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ವಾಪಸ್ ಊರಿಗೆ ಹೋಗ್ಬೇಕಿತ್ತಾ? ಈಗಲೂ ಲೇಟ್ ಆಗಿಲ್ಲ, ಹೋಗ್ಬೋದು. ನಿನ್ನೆ ಎಸ್ದಿದ್ದು ಉಂಗ್ರ, ಇದೇನು ಯಾಕೆ ಆಯ್ಕೊಂಡು ಬಂದೆ? ನಮ್ಮಪ್ಪ ಕೊಟ್ಟಿದ್ದು. ಅವರಿಗೆ ಎಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಒಳ್ಳೇದೇ ಅಲ್ವಾ? ನೆಟ್ವರ್ಕ್ ಇಲ್ಲದೆ ಮೆಸೇಜ್ ಡೆಲಿವರ್ ಆಗಿದೆ ಅಂದ್ರೆ ಖುಷಿ ಪಡ್ಬೇಕು ಕಣೆ. ಎಲ್ರಿಗೂ ನಿಂತರನೇ ಕಲ್ ಮನ್ಸಿರಲ್ವಲ್ಲ ಆದಿ. ಸಿಕ್ಕಾಪಟ್ಟೆ ನೊಂದ್ಕೊಂಡಿರ್ತಾರೇನೋ ಅಲ್ವಾ? ಆದ್ರೂ ನಿಮ್ ಮನೆಯವ್ರಿಗೆ ನಿಜವಾಗ್ಲೂ ಒಳ್ಳೆ ಮನ್ಸು ಇದ್ದಿದ್ರೆ ವಿಷಯ ಗೊತ್ತಾದ ಮೇಲೂ ನೀನ ಇಲ್ಲೇ ಬಿಟ್ಟು ಹೋಗ್ತಿದ್ರಾ? ಅವ್ರಿಗೆಲ್ಲ ಏನು ಅನ್ಸೋದೇ ಇಲ್ವೇನೆ? ಅವ್ರಿಗೆ ಏನ್ ಅನ್ಸ್ತೋ ಅದನ್ನ ನನ್ನ ಹತ್ರ ಹೇಳೋದು. ನೀನು ಅರ್ಥ ಮಾಡ್ಕೋತೀಯ ಅನ್ನೋದಾಗಿದ್ದಿದ್ರೆ ನಿನ್ನ ಹತ್ರನೂ ಹೇಳೋಗ್ತಿದ್ರು. ಓಹೋ, ಅಪ್ಪ ಮಗಳಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರೆ ವಿಷಯ ಗೊತ್ತಾದ ಕೂಡಲೇ ನಿನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹೆಂಗಾದ್ರೂ ಸಾಯ್ಲಿ ಅಂತ ಯಾಕೆ ಬಿಟ್ಟು ಹೋಗ್ತಾ ಇದ್ರು? ಆದಿ, ಮಗಳು ಖುಷಿಯಾಗಿಲ್ಲ, ದಿನ ಒದ್ದಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ನಿನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನೀನ್ ಅವ್ರ ಮನೇಲಿ ಇಟ್ಕೊಳ್ಳೋದು ಎಂತ ದೊಡ್ಡ ಟಾರ್ಚರ್ ಅಂತ ನೀನೇ ಅರ್ಥ ಮಾಡ್ಕೊ. ಬೇಡ ಆದಿ, ಏನೇನೋ ಮಾತಾಡ್ತಿದ್ಯಾ? ಯಾವ್ದೋ ಹಾಸ್ಟೆಲ್ ಅಲ್ಲಿ ಬಿಡೋ ಬದಲು ಇಲ್ಲಿ ಬಿಟ್ರೆ ಕಾಲೇಜ್ ಫೀಸು, ಬಟ್ಟೆ ಬರೆ, ಫೋನು ಇದೆಲ್ಲ ಲಕ್ಸುರಿ ಲೈಫ್ ಸಿಗುತ್ತೆ ಅಂತ ಬಿಟ್ಟು ಹೋದ್ರ? ನೀನ್ ಖುಷಿಗಿಂತ ಅವ್ರಿಗೆ ಖರ್ಚು ಉಳಿಸೋದೇ ಇಂಪಾರ್ಟೆಂಟ್ ಆಗೋಯ್ತೇನೆ. ಅದಿ ಸಾಕು, ನಿಲ್ಸು ಅಂದೆ. ಮಗಳು ಖುಷಿಯಾಗಿಲ್ಲ, ನೋವಲ್ಲಿದ್ದಾಳೆ, ನರ್ಕ ಅನುಭವಿಸ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೂ ಯಾವಪ್ಪ ಅಮ್ಮನೆ ಬಿಟ್ಟು ಹೋಗ್ತಾರೆ? ಅಲ್ಲ, ನನ್ಗೊಂದು ಡೌಟು, ಅವರು ನಿಜವಾಗ್ಲೂ ನಿಮ್ಮಪ್ಪ ಅಮ್ಮನೇನಾ? ನಾನು ನಾಗಿನಿ, ಕಸ ಹೊಡಿಯಕ್ ಬನ್ನಿ. ಅದಿ, ಸಾರಿ ಅದಿ, ಬಟ್ ನೀನ್ ಮಾತಾಡಿದ್ದು ತಪ್ಪು ಆದಿ.